ಮಾನ್ಯ ರಾಜ್ಯಪಾಲರ ಎದುರು ಇರ್ತಕ್ಕಂಥ ಹಲವಾರು ಪ್ರಕರಣಗಳು, ಕೆಲವು ಪ್ರಕರಣಗಳು ಈಗಾಗಲೇ ಲೋಕಾಯುಕ್ತರಿಂದ ರಾಜ್ಯಪಾಲರಿಗೆ ಹೋಗಿವೆ, ಇತರ ಇನ್ವೆಸ್ಟಿಗೇಟಿಂಗ್ ಅಧಿಕಾರಿಗಳಿಂದ ಹೋಗಿವೆ, ಸರ್ಕಾರದ ಮಾಹಿತಿಗಳು ಹೋಗಿವೆ, ಪತ್ರಿಕೆ ಮೂಲಕ, ಮಾಧ್ಯಮದ ಮೂಲಕ ಹಲವಾರು ಮಾಹಿತಿಗಳು ಲಭ್ಯ ಆಗಿವೆ. ಅವೆಲ್ಲವುಗಳ ಹಿನ್ನೆಲೆಯೊಳಗೆ ಭ್ರಷ್ಟಾಚಾರ ತಡೆ ಕಾಯ್ದೆ 1988ರ ಅಡಿಯಲ್ಲಿ ತನಿಖಾ ಸಂಸ್ಥೆಗಳು ಸಲ್ಲಿಸಿದ ಅನೇಕ ಅನುಮೋದನಾ ಅರ್ಜಿಗಳು ಮಾನ್ಯ ರಾಜ್ಯಪಾಲರ ಸಮಕ್ಷಮದಲ್ಲಿ ಬಾಕಿ ಉಳಿದಿವೆ. ಈ ಅರ್ಜಿಗಳ ತನಿಖೆ ಬಳಿಕ ಕೆಲವುದರಲ್ಲಿ ಆರೋಪ ಪಟ್ಟಿಗಳೊಂದಿಗೆ ಸಲ್ಲಿಸಲಾಗಿದ್ದು, ಭ್ರಷ್ಟಾಚಾರ ತಡೆ ಕಾಯ್ದೆ PC Act Section 19 ಮತ್ತು ಕ್ರಿಮಿನಲ್ ಪ್ರೊಸೀಜರ್ ಕೋಡ್, ಈಗ ಕರೆಂಟ್ಲಿ ಕಾಲ್ಡ್ ಪ್ರೊವಿಷನ್ಸ್ ಆಸ್ ಪರ್ BNSS Section 197 ಅಡಿಯಲ್ಲಿ, BNSS 218 ಅಡಿಯಲ್ಲಿ ಅನುಮೋದನೆಗಾಗಿ ಕೋರುತ್ತೆ. ಇದಲ್ಲದೆ ಕೆಲವು ಅರ್ಜಿಗಳು PC Act Section 17A ಅಡಿಯಲ್ಲಿ ಪೂರ್ವಾನುಮೋದನೆಗಾಗಿ ಮಾನ್ಯ ರಾಜ್ಯಪಾಲರಲ್ಲಿ ಬಾಕಿ ಇವೆ. ಈ ಬಾಕಿ ಇರತಕ್ಕಂಥ ಪ್ರಕರಣಗಳಲ್ಲಿ ವಿಶೇಷ ಪ್ರಕರಣಗಳು ಶ್ರೀಮತಿ ಶಶಿಕಲಾ ಜೊಲ್ಲೆ 9/12/2021 ಈ ಅರ್ಜಿ ಹೋಗಿತ್ತು. ಅರ್ಜಿಯ ಪ್ರಕಾರ ಲೋಕಾಯುಕ್ತ ಪೊಲೀಸರಿಂದ PC Act Section 17A ಅಡಿಯಲ್ಲಿ ಪೂರ್ವಾನುಮೋದನೆಯನ್ನು ಕೋರಿದ್ರು. ಎರಡನೇದ್ದು ಮುರುಗೇಶ್ ನಿರಾಣಿ 26/2/2024 ಅರ್ಜಿ ಹೋಗಿದೆ. ಅರ್ಜಿಯ ಪ್ರಕಾರ PC Act Section 17A ಅಡಿಯಲ್ಲಿ ಪೂರ್ವಾನುಮೋದನೆ ಕೋರಲಾಗಿದೆ. HD ಕುಮಾರಸ್ವಾಮಿ ಅವರು ಅರ್ಜಿ ದಿನಾಂಕ 21/11/2023 ಅರ್ಜಿಯ ಪ್ರಕಾರ 21/11/2023 21 ನವೆಂಬರ್ 2023 ಇದರ ಪ್ರಕಾರ ಭ್ರಷ್ಟಾಚಾರ ತಡೆ ಕಾಯ್ದೆ PC Act Section 19 ಮತ್ತು CRPC Section 197 ಕರೆಂಟ್ ಪ್ರೊವಿಷನ್ಸ್ ಆಸ್ ಪರ್ BNSS ಅಡಿಯಲ್ಲಿ ಅನುಮೋದನೆ ಮತ್ತು ರಚಿಸಲಾದ ವಿಶೇಷ ತನಿಖಾ ತಂಡ SIT ಸಲ್ಲಿಸಿದ ಆರೋಪ ಪಟ್ಟಿ ರಾಜ್ಯಪಾಲರು 29/7/2024 ಸ್ಪಷ್ಟೀಕರಣವನ್ನು ಕೇಳಿದರು. ಇದು SITಗೆ 8/8/2024 ಸಲ್ಲಿಸಲಾಗಿತ್ತು. SIT ಅವರು 16/8/2024 ರಾಜ್ಯಪಾಲರಿಗೆ ಅಗತ್ಯವಿರುವ ಸ್ಪಷ್ಟೀಕರಣಗಳನ್ನು ನೀಡಿದ್ದಾರೆ. ಜನಾರ್ದನ್ ರೆಡ್ಡಿ ಅವರದು 4ನೇ ಪ್ರಕರಣ, ಅರ್ಜಿ ದಿನಾಂಕ 13/5/2024
ಭ್ರಷ್ಟಾಚಾರ ತಡೆ ಕಾಯ್ದೆ PC ಆ್ಯಕ್ಟ್ ಸೆಕ್ಷನ್ 19 ಮತ್ತು CRPC ಕರೆಂಟ್ ಪ್ರೊವಿಷನ್ಸ್ ಆಸ್ ಪರ್ BNSS 197 ಅಡಿಯಲ್ಲಿ ಅನುಮೋದನೆ ಮತ್ತು ಆರೋಪ ಪಟ್ಟಿ ಸಲ್ಲಿಸಲಾಗಿದೆ. ಈ ಬಾಕಿ ಇರುವ ಈ ವಿಷಯಗಳಲ್ಲಿ ತೀರ್ಮಾನಗಳನ್ನು ಶೀಘ್ರವಾಗಿ ತೆಗೆದುಕೊಳ್ಳಲು ನ್ಯಾಯದ ಪ್ರಕ್ರಿಯೆಯನ್ನು ಸುಗಮಗೊಳಿಸಲು ಈ ವಿಷಯಗಳಲ್ಲಿ ಮಾನ್ಯ ರಾಜ್ಯಪಾಲರಿಗೆ ಸಂವಿಧಾನದ ಆರ್ಟಿಕಲ್ 163 ಅನ್ವಯ 163ನೇ ವಿಧಿ ಅನ್ವಯ ನೆರವು ಮತ್ತು ಸಲಹೆ ನೀಡಲು ಸಂಪುಟದ ಅವಕಾಶ ಏನಿದೆ ಅದನ್ನು ಬಳಸಿಕೊಂಡು ಮಾನ್ಯ ರಾಜ್ಯಪಾಲರಿಗೆ ವಿ ಹ್ಯಾವ್ ಗಿವನ್ ಏಡ್ ಆ್ಯಂಡ್ ಅಡ್ವೈಸ್ ನೀಡೋದಕ್ಕೆ ಕ್ಯಾಬಿನೆಟ್ ತನ್ನ ಅಪ್ರೂವಲನ್ನು ನೀಡಿದೆ. ದಿ ಅಪ್ರೂವಲ್ ಆಫ್ ದಿ ಕ್ಯಾಬಿನೆಟ್ ಈಸ್ ಸಾಟ್ ಟು ಪ್ರೊವೈಡ್ ಏಡ್ ಆ್ಯಂಡ್ ಅಡ್ವೈಸ್ ಆನ್ ದೀಸ್ cases to the Honorable Governor under Article 163 of the Constitution of India, and the Cabinet has approved this, and the advice will be sent to Governor. Sir, what will be the advice? The total I read out what was the advice. ಭ್ರಷ್ಟಾಚಾರ ತಡೆ ಕಾಯ್ದೆ ಸೊ ಅಡಿಯೊಳಗೆ ಈ ಬಾಕಿ ಉಳಿದಿರ್ತಕ್ಕಂಥ ಏನು ಪ್ರಕರಣದವು ಈ ಪ್ರಕರಣ ತನಿಖೆ ಆರೋಪ ಪಟ್ಟಿಗಳು ಸಲ್ಲಿಸಲಾಗಿರುವಂಥ ಈ ಸಂದರ್ಭದೊಳಗೆ ತಾವು ಅನುಮೋದನೆಯನ್ನು ಕೊಡಬೇಕು. ಆಮೇಲೆ 4 ಪ್ರಕರಣಗಳಿವೆ. ಇಲ್ಲ, 4 ಚಾರ್ಜ್ ಶೀಟ್ ಆಗಿಲ್ಲ. ಜನಾರ್ದನ್ ರೆಡ್ಡಿ ಆ್ಯಂಡ್ ಕುಮಾರಸ್ವಾಮಿ. ನಮ್ಮ ಇವತ್ತು ಈ 4 ಪ್ರಕರಣಗಳ ಬಗ್ಗೆ ನಮ್ಮ ಏಡ್ ಆ್ಯಂಡ್ ಅಡ್ವೈಸನ್ನು ಕಳಿಸಿದ್ದೇವೆ. ಅಂತ ಸದ್ಯ ನನ್ನ ಹತ್ರ ಮಾಹಿತಿ ಇಲ್ಲ. May I come to next subject? ಅನುಮೋದನೆ, ಪೂರ್ವಾನುಮೋದನೆ 17A and 218 or CRPC 197. 17A and 218. 218 ಪ್ರಾಸಿಕ್ಯೂಷನ್ ಸ್ಯಾಂಕ್ಷನ್ ಆಗುತ್ತೆ. ಆ CRPCಯಲ್ಲಿ 197 ಇದೆ. ಶೀಘ್ರವಾಗಿ ಅಂತ ನಮ್ಮ ಪ್ರಕಾರ he is bound by our advice. His discretion is limited. I am sure in this we shall use his discretion very judiciously.